ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಬ್ಯಾಟಲ್ಸ್ ಯಾರ ನಡುವೆ ಆಗ್ತಾ ಇರೋದು? KKR ವರ್ಸಸ್ MI. ಈ ಮ್ಯಾಚ್ ಯಾರಿಗೆ ಇಂಪಾರ್ಟೆಂಟ್, ಮತ್ತೆ ಪ್ಲೇಯಿಂಗ್ 11 ಯಾವ ತರ ಇರುತ್ತೆ, ಸ್ಟಾಟ್ಸ್ ಯಾವ ತರ ಇರುತ್ತೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ಕೊನೆಯಲ್ಲಿ ಏನಾದ್ರು ವಿಡಿಯೋ ಇಷ್ಟ ಆದರೆ ಸಣ್ಣ ಒಂದು ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಚ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೂ ಮುಂಚೆ ಒಂದ್ಸಲ ಪಾಯಿಂಟ್ಸ್ ಟೇಬಲ್ ಕಡೆ ಗಮನ ಹರಿಸೋಣ. RR ವಿನ್ ಆಗ್ತಾ ಇದ್ದಂಗೆ ಯಾವ ತರ ಕಾಣಿಸ್ತಾ ಇದೆ ಪಾಯಿಂಟ್ಸ್ ಟೇಬಲ್ ಅಂತ. ಮೊದಲನೇ ಪೊಸಿಷನ್ ಇರೋದು RCB. ನಂಗೆ ಅನ್ಸ್ತಾಗೆ ಈ ಸೀಸನ್ ನ ಫಿನಿಶ್ ಮಾಡೋದು RCB ನಂಬರ್ 1 ಸ್ಥಾನದಲ್ಲೇ ಮಾಡುತ್ತೆ ಅಂತ ಅನ್ಸ್ತಾ ಇದೆ. ಹೌದು ನೋಡಿ, ಬೇರೆ ಯಾವ ಟೀಮ್ಸ್ ಆದ್ರೂ 9 ಅಷ್ಟೇ ವಿನ್ ಆಗೋದು, ಬಟ್ ಬೆಟರ್ ಅಂದ್ರೆ RCB ಇದೆ. ಅದರಿಂದ ನಂಬರ್ 1 ಪೊಸಿಷನ್ ಅವರೇ ಫಿಕ್ಸ್ ಆಗ್ತಾರೆ. ನಂಬರ್ 2 ಪೊಸಿಷನ್ ಯಾರು ಬರ್ತಾರೆ ಅಂತ ಹೇಳಕ್ ಆಗ್ತಲ್ಲ. SRH GT ಎರಡು ನಡುವೆ ಕಿತ್ತಾಟ ಇದೆ ನಂಬರ್ 2 ಪೊಸಿಷನ್ ಗೆ. ನೋಡೋಣ ಯಾರು ಬರ್ತಾರೆ ಅಂತ. ನೋಡಿ, ಇವಾಗ ಆಲ್ರೆಡಿ 3 ಟೀಮ್ಸ್ ಕ್ವಾಲಿಫೈ ಆಗ್ಬಿಟ್ಟಿದ್ದಾವೆ. ಈ ರಿಮೈನಿಂಗ್ ಒಂದು ಸ್ಲಾಟ್ ಅಷ್ಟೇ ಇರೋದಲ್ವಾ, ಅದಕ್ಕೆ ಒಂಥರ RR ಇವಾಗ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ನೆನ್ನೆ RR ಏನಾದ್ರು ಮ್ಯಾಚ್ ಸೋತರೆ ಸಖತ್ ಕಷ್ಟ ಆಗ್ತಾ ಇತ್ತು. ಮ್ಯಾಚ್ ವಿನ್ ಆಗಿರೋದ್ರಿಂದ ಇವಾಗ ನಂಬರ್ 4 ಪೊಸಿಷನ್ ಇದೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಇವ್ರು ಏನಾದ್ರು ವಿನ್ ಆದ್ರೆ ಸ್ಟ್ರೈಟ್ ಅವೇ ಕ್ವಾಲಿಫೈ ಆಗ್ಬಿಡ್ತಾರೆ. ಬೇರೆ ಟೀಮ್ಸ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಇರಲ್ಲ. RR ಮತ್ತೆ ಪಂಜಾಬ್ ಟೀಮ್ಸ್ ರಿಸಲ್ಟ್ ಗೋಸ್ಕರ ಇವರು ವೇಟ್ ಮಾಡ್ತಾ ಇರಬೇಕು. KKR ಮತ್ತೆ MI LSC ಆಲ್ರೆಡಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿದ್ದಾವೆ ಆಪ್ಷನ್. ಇವತ್ತು ಮ್ಯಾಚ್ ಬರೋಣ. KKR MI ಅಲ್ವಾ. KKR ಫಸ್ಟ್ ಪ್ಲೇಸ್ ಅಲ್ಲಿ ಅಷ್ಟೊಂದೇನೋ ಚೆನ್ನಾಗಿ ಆಡಿದಿಲ್ಲ. 6 ಸೋತಿದ್ರು, ಕನ್ಸಿಕ್ಯೂಟಿವ್ ಆಗಿ ಸೋತಿದ್ರು. ಅದಾದ್ಮೇಲೆ ನೋಡಿ ಯಾವ ತರ ಕಂಬ್ಯಾಕ್ ಮಾಡಿದಂತ ಸೆಕೆಂಡ್ ಪ್ಲೇಸ್ ಅಲ್ಲಿ ಒಂಥರ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಲಾಸ್ಟ್ ಆಡಿರೋ ನೋಡಿ 3 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿದ್ರು, 1 ಮ್ಯಾಚ್ ಅಷ್ಟೇ ಸೋತಿರೋದು. ಇವ್ರೇನಾದ್ರು RCB ವಿರುದ್ಧ ಏನಾದ್ರು ಮ್ಯಾಚ್ ನ ವಿನ್ ಆಗ್ಬಿಟ್ಟಿದ್ರೆ ಸಖತ್ ಈಸಿ ಆಗ್ತಾ ಇತ್ತು ಅವ್ರಿಗೆ ಕ್ವಾಲಿಫೈ ಆಗಕ್ಕೆ. ಬಟ್ ನೋಡಿ RCB ವಿರುದ್ಧ ಸೋತ್ರು, ಅದ್ರಿಂದ ಸ್ವಲ್ಪ ಕಷ್ಟ ಆಗ್ತಾರೆ. ಹೌದು ಲಾಸ್ಟ್ ಮ್ಯಾಚ್ ವಿನ್ ಆಗಿರ್ಬೋದು, ಅದ್ರ ಲಾಸ್ಟ್ ಮ್ಯಾಚ್ RCB ವಿರುದ್ಧ ಸೋತ್ರು. ಅದು ಏನಾದ್ರು ವಿನ್ ಆಗ್ಬಿಟ್ಟಿದ್ರೆ ಕನ್ಸಿಕ್ಯೂಟಿವ್ ಆಗಿ 6 ಮ್ಯಾಚ್ ಏನಾದ್ರು ವಿನ್ ಆಗ್ಬಿಟ್ಟಿದ್ರೆ ಇವಾಗ ಪ್ಲೇಯರ್ಸ್ ಒಂಥರ ಇವರು ರೇಸಲ್ ಫುಲ್ ಹತ್ರ ಇರ್ತಾ ಇದ್ರು ಅಂತ ಹೇಳ್ಬೋದು. ಬಟ್ RCB ಮೇಲೆ ಮ್ಯಾಚ್ ಸೋತ್ರು. ಇವಾಗ ಸ್ವಲ್ಪ ಅವ್ರು ಟ್ರಿಕಿ ಆಗಿದೆ. ಬೇರೆ ಟೀಮ್ಸ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಬಂದಿದೆ ಇವ್ರಿಗೆ KKR ಗೆ. ನೋಡಿ ಆದ್ರೂ ಪರವಾಗಿಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ ಆಡ್ತಾ ಇದ್ದವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಆತರ ಕಮ್ ಬ್ಯಾಕ್ ಮಾಡಿ ಒಂಥರ ಕನ್ಸಿಕ್ಯೂಟಿವ್ ಆಗಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ನ ವಿನ್ ಆಗಿ ಸಖತ್ ಪೊಸಿಷನ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೋದು ಇವಾಗ. ಅದೇ ಮುಂಬೈ ಅಂತ ಬಂದಾಗ, ಮುಂಬೈ ನೋಡಿ, ಮುಂಬೈ ಅವ್ರ ಕಡೆಯಿಂದ ಏನಷ್ಟು ಪರ್ಫಾರ್ಮೆನ್ಸ್ ಬರ್ತಾರೆ. ಹೌದು ಲಾಸ್ಟ್ ಆಡಿರೋ 3 ಮ್ಯಾಚಸ್ ಅಲ್ಲಿ 2 ಮ್ಯಾಚಸ್ ವಿನ್ ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಆದ್ರೂ ಇವರು ಇಂದ ಪೋಸ್ಟ್ ಇಂದಾನೆ ಆಡ್ಕೊ ಬರ್ಬೇಕಾಯ್ತು. ಇವಾಗ ಮ್ಯಾಚಸ್ ಆಡಿದ್ರು ಒಂದೇ, ಸೋತ್ರು ಒಂದೇ, ವಿನ್ ಆದ್ರು ಒಂದೇ. ಯಾಕಂದ್ರೆ ಇವರು ಆಲ್ರೆಡಿ ಅಫಿಷಿಯಲಿ ಔಟ್ ಆದ ಟೂರ್ನಮೆಂಟ್ ಆಗ್ಬಿಟ್ಟಿದ್ದಾರೆ. ಬಟ್ ಆದ್ರೂ ಪರವಾಗಿಲ್ಲ, ಲಾಸ್ಟ್ ಅಲ್ಲಿ ಮ್ಯಾಚಸ್ ನ ವಿನ್ ಆಗ್ತಾ ಇದ್ರೆ. ಮತ್ತೆ ಬುಮ್ರಾ ಕ್ಯಾಪ್ಟನ್ಸಿ ಅಲ್ಲಿ ಬೇರೆ ಮ್ಯಾಚ್ ನ ವಿನ್ ಆಗಿದ್ರು, ಸಖತ್ತಾಗಿ ಆಡಿದ್ರು ಲಾಸ್ಟ್ ಮ್ಯಾಚ್ ಅಷ್ಟೇ. ಇವ್ರ ಕಡೆ KKR ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಮೇನ್ ಅವ್ರ ಬೌಲಿಂಗ್ ಅಲ್ಲಿ ಸಖತ್ತಾಗಿ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಇವರು ಸುನಿಲ್ ನರೇನ್, ವರುಣ್ ಚಕ್ರವರ್ತಿ, ವೈಭವ್ ರಾವ್ ಇವರೆಲ್ಲ ಸಖತ್ತಾಗಿ ಮಾಡ್ತಾ ಇದ್ರು ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ರಘುವಂಶಿ ಮತ್ತೆ ಪಿನ್ನಲ್, ಅಜಿಂಕ್ಯ ರಹಾನೆ ಕಡೆಯಿಂದ ಪರವಾಗಿಲ್ಲ ಒಂದು ರೇಂಜ್ ಬರ್ತಾ ಇದೆ. ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ ಅಲ್ಲೂ. ಪರವಾಗಿಲ್ಲ, ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಆದ್ರಿಂದಲೇ ಸೆಕೆಂಡ್ ಪ್ಲೇಸ್ ಅಲ್ಲಿ ಒಂಥರ ಮ್ಯಾಚಸ್ ನ ವಿನ್ ಹಾಕಿ ಬರ್ತಾ ಇದ್ದಾರೆ. ಅದೇ ಮುಂಬೈ ಅಂತ ಬಂದಾಗ, ಮುಂಬೈ ಪರವಾಗಿಲ್ಲ, ಬ್ಯಾಟಿಂಗ್ ಅಲ್ಲೂ ಇವಾಗ ಚೆನ್ನಾಗಿ ಆಡ್ತಾ ಇದ್ರೆ, ಬೌಲಿಂಗ್ ಅಲ್ಲೂ ಪರವಾಗಿಲ್ಲ ಒಂದು ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ. ಒಂಥರ ಓವರ್ ಆಲ್ ಎರಡು ಒಂಥರ ಬ್ಯಾಲೆನ್ಸ್ ಆಗಿದಾವೆ ಅಂತ ಹೇಳ್ಬೋದು ಟೀಮ್ಸ್. ಮತ್ತೆ ಇವ್ರದ್ದು ಸ್ಟಾಟ್ಸ್ ಯಾವ ತರ ಇದೆ ಅಂದ್ರೆ, ಓವರ್ ಆಲ್ ಇದುವರೆಗೂ ಇಟ್ಟು ಅಂತ ಬಂದಾಗ IPL ಅಲ್ಲಿ ಆಡಿರೋದು 36 ಮ್ಯಾಚಸ್. 36 ಮ್ಯಾಚಸ್ ಅಲ್ಲಿ 11 ಮ್ಯಾಚಸ್ KKR ವಿನ್ ಆದ್ರೆ, ಇವರು MI ಬಂದು 25 ಮ್ಯಾಚಸ್ ವಿನ್ ಆಗಿರೋದು. ನೋಡಿ ಎಷ್ಟು ಡಿಫ್ರೆನ್ಸ್, ಹ್ಯೂಜ್ ಡಿಫ್ರೆನ್ಸ್. ಒಂಥರ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಮುಂಬೈ KKR ನ. ಇವತ್ತಷ್ಟೇ KKR ಅಷ್ಟೊಂದು ಈಸಿ ಇರಲ್ಲ ಮುಂಬೈನ ಸೋಲ್ಸೋದು. ಹೌದು, ಮುಂಬೈಗಿಂತ ಇವರು ಈ ಸೀಸನ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ಬೋದು KKR. ಬಟ್ ಆದ್ರೂ MI ಒಂಥರ ಸ್ಟ್ರಾಂಗ್ ಟೀಮ್ ಅಂತಾನೆ ಹೇಳ್ಬೋದು. ಆದ್ರಿಂದ KKR ಗೂ ಸಖತ್ ಕಷ್ಟ ಇರುತ್ತೆ MI ನ ಸೋಲ್ಸೋದು. ನೋಡೋಣ ಇವತ್ತು ಯಾವ ತರ ಆಗುತ್ತೆ ಅಂತ. ಮತ್ತೆ ಇವತ್ತು ಮ್ಯಾಚ್ ಆಡ್ತಾ ಇರೋದು ಬೇರೆ ಈಡನ್ ಗಾರ್ಡನ್ಸ್. ಈಡನ್ ಗಾರ್ಡನ್ಸ್ ಯಾವ ತರ ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಫಾಸ್ಟ್ ಬೌಲರ್ಸ್ ಇನಿಷಿಯಲಿ ಸ್ವಿಂಗ್ ಅನ್ನೋದು ಸಿಗುತ್ತೆ. ಅದಾದ್ಮೇಲೆ ಫಾಸ್ಟ್ ಬೌಲರ್ಸ್ ಏನು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಮಿಡಲ್ ಓವರ್ಸ್ ಅಲ್ಲಿ ಒಂಥರ ಸ್ಪಿನ್ನರ್ಸ್ ಇಲ್ಲಿ ಎಫೆಕ್ಟಿವ್ ಆಗುವ ಸಾಧ್ಯತೆ ಇದೆ. ಬಟ್ ಅದರ ಇದನ್ನೆಲ್ಲ ಬಿಟ್ರೆ ಇನ್ನೆಲ್ಲ ಇದು ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಬ್ಯಾಟಿಂಗ್ ಆಡೋಕೆ ಒಂದು ರೇಂಜ್ ಈಸಿನೇ ಇರುತ್ತೆ ಈ ಗ್ರೌಂಡ್ ಅಲ್ಲಿ. ಮತ್ತೆ ಇದುವರೆಗೂ ಈ ಸ್ಟೇಡಿಯಂ ಅಲ್ಲಿ ಆಡಿರೋದು ಇವ್ರು ಟೋಟಲ್ ಮ್ಯಾಚಸ್ ಒಂದು 11 ಮ್ಯಾಚಸ್. 11 ಮ್ಯಾಚಸ್ ಅಲ್ಲಿ KKR 4 ಮ್ಯಾಚಸ್ ವಿನ್ ಆದ್ರೆ, MI ವಿನ್ ಆಗಿರೋದು 7 ಮ್ಯಾಚಸ್. ಇಲ್ಲಿ ನೋಡಿ, KKR ಹೋಮ್ ಗ್ರೌಂಡ್ ಅಂತ ಬಂದಾಗಲೂ ಅಷ್ಟೇ MI ಡಾಮಿನೇಟ್ ಜಾಸ್ತಿ ಇರೋದು. ಇವತ್ತು ಅಷ್ಟೇ ನಂಗೆ ಅನ್ಸ್ತಾಗೆ MI ನ ಸೋಲ್ಸೋದು KKR ಅಷ್ಟೊಂದು ಈಸಿ ಇರಲ್ಲ. MI ಇವತ್ತು ಡಾಮಿನೇಟ್ ಮಾಡುತ್ತಾ ಅಂತ ಅನ್ಸ್ತಾ ಇದೆ. ಇಲ್ಲ ಏನಾದ್ರು KKR ಇಷ್ಟದಿಂದ ನೀವು ಡಾಮಿನೇಟ್ ಮಾಡಿದ್ರಿ, ಇಲ್ಲ ಇವತ್ತು ನಾವು ಡಾಮಿನೇಟ್ ಮಾಡ್ತೀವಿ ಅಂತ ಏನಾದ್ರು KKR ಏನಾದ್ರು ಡಾಮಿನೇಟ್ ಮಾಡುತ್ತಾ ಅಂತ ಕಾದ್ ನೋಡೋಣ. ಹಂಗಾದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಲ್ವಾ. ಹಂಗಾದ್ರೆ ಆವರೇಜ್ ಪೋಸ್ಟಿನ ಸ್ಕೋರ್ ಎಷ್ಟಿದೆ ಅಂದ್ರೆ 185 ಪ್ಲಸ್ ಇದೆ. ಹೌದು, 180 ಮೇಲೆ ರನ್ಸ್ ನ ಸ್ಕೋರ್ ಮಾಡ್ಲೇಬೇಕು, ಇಲ್ಲ ಸಖತ್ ಕಷ್ಟ ಆಗೋದ್ರಿಂದ ಯಾವುದೇ ಟೀಮ್ ಪೋಸ್ಟ್ ಬ್ಯಾಟಿಂಗ್ ಆಡಿದಾಗ 180 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಬಟ್ 200 ಪ್ಲಸ್ ಹೋಗ್ಬೋದು, ಏನು ಹೋಗಕ್ ಆಗಲ್ಲ ಅಂತಲ್ಲ. ಒಳ್ಳೆ ಬ್ಯಾಟಿಂಗ್ ಆಡಿದ್ರಲ್ಲಿ 200 ಪ್ಲಸ್ ಹೋಗ್ಬೋದು. ಬಟ್ 230, 240 ಅದೆಲ್ಲ ಈ ಗ್ರೌಂಡ್ ಅಲ್ಲಿ ಸಖತ್ ಕಷ್ಟ ಇದೆ. ಬಟ್ 200 ಪ್ಲಸ್ ರನ್ಸ್ ನ ಕಲೆ ಆಗ್ಬೋದು ಟ್ರೈ ಮಾಡಿದ್ರೆ. ಬಟ್ ನೋಡೋಣ, 180 ಅಂತ ಕಡಿಮೆ ಬರ್ಬೋದು, 180 ಮೇಲೆನೆ ಇರಬೇಕು. ಇವತ್ತಿನ ಮ್ಯಾಚ್ ಎರಡು ಟೀಮ್ಸ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ ಅಂತ ನೋಡೋಣ. MI ಅಂದ್ರೆ KKR ಎರಡು ಅಷ್ಟೇ ಒಂಥರ ವಿನಿಂಗ್ ಸ್ಟ್ರೈಕ್ ಇಂದ ಬರ್ತಾ ಇದ್ರು. ಲಾಸ್ಟ್ ಮ್ಯಾಚ್ ಎರಡು ಟೀಮ್ಸ್ ವಿನ್ ಹಾಕ ಬರ್ತಾ ಇದೆ ಅಲ್ವಾ. ಆದ್ರಿಂದ ನಂಗೆ ಅನ್ಸಂಗೆ KKR ಅಷ್ಟೇ ವಿನಿಂಗ್ ಕಾಂಬಿನೇಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕೋಲ್ಲ, ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ. MI ಅಂತ ಬಂದಾಗಲೂ ಅಷ್ಟೇ ಲಾಸ್ಟ್ ಮ್ಯಾಚ್ ವಿನ್ ಆಗಿದ್ದಾರೆ. ಒಂಥರ ಅದೇ ಏನಾದ್ರು ಹಾರ್ದಿಕ್ ಪಾಂಡ್ಯ ಮತ್ತೆ ಸೂರ್ಯಕುಮಾರ್ ಯಾದವ್ ಇವ್ರು ಏನಾದ್ರು ಬಂದ್ರೆ ಅವಾಗ ಚೇಂಜಸ್ ಆಗೋ ಸಾಧ್ಯತೆ ಇದೆ. ಬಟ್ ಅವ್ರೇನಾದ್ರು ಬಂದಿರೋದ್ರೆ ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಇತ್ತು ಅದೇ ಸೇಮ್ ಪ್ಲೇಯಿಂಗ್ 11 ಜೊತೆನೆ ಹೋಗ್ತಾರೆ.
ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ ಇದುವರೆಗೂ ಟೋಟಲ್ IPL ಮ್ಯಾಚಸ್ ಆಡಿರೋದು ಬಂದು 99 ಮ್ಯಾಚಸ್ ಅಲ್ಲಿ 42 ಮ್ಯಾಚಸ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ಆದ್ರೆ ಇನ್ನ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 56 ಮ್ಯಾಚಸ್ ವಿನ್ ಆಗಿರೋದು. ಇಲ್ಲಿ ನೋಡಿ ಯಾವ ತರ ಡಿಫರೆನ್ಸ್ ಇದೆ ಅಂತ. ಯಾರು ಚೇಸಿಂಗ್ ಮಾಡ್ತಾರಲ್ವಾ ಅವ್ರಿಗೊಂಥರ ಅಡ್ವಾಂಟೇಜ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆದ್ರಿಂದ ಇವತ್ತು ಅಷ್ಟೇ ಟಾಸ್ ವಿನ್ ಆದವರು ಚೇಸಿಂಗ್ ತಗೋತಾರೆ. ಚೇಸಿಂಗ್ ಮಾಡೋದು ಈಸಿ, ಒಂದು ಟಾರ್ಗೆಟ್ ಗೊತ್ತಿರುತ್ತೆ ಮತ್ತೆ ಡ್ಯೂ ಬರೋ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಆದ್ರಿಂದ ಒಂಥರ ಟಾರ್ಗೆಟ್ ಗೊತ್ತಿದ್ಮೇಲೆ ನೋಡ್ಕೊಂಡು ಆಡ್ಬೋದಲ್ಲ ಈಸಿಯಾಗಿ. ವಿಕೆಟ್ ಯಾವ ತರ ಆಡ್ಬೇಕು, ಸ್ಲೋ ಆಗಿ ಆಡ್ಬೇಕಾ, ನಿಧಾನಕ್ಕೆ ಆಡ್ಬೇಕಲ್ಲ, ಫಾಸ್ಟ್ ಆಗಿ ಆಡ್ಬೇಕಂತ ಪ್ರತಿಯೊಂದನ್ನು ನೋಡ್ಕೊಂಡು ಆಡ್ಬೋದು. ಅದರಿಂದ ಯಾರೇ ಟಾಸ್ ವಿನ್ ಆಗಲಿ ಚೇಸಿಂಗ್ ತಗೊಳಕ್ಕೆ ಇಷ್ಟಪಡ್ತಾರೆ. ಇವತ್ತು ಅಷ್ಟೇ ಟಾಸ್ ವಿನ್ ಆದವರು ಚೇಸಿಂಗ್ ತಗೋತಾರೆ. ಇವಾಗ ಪ್ರಿಡಿಕ್ಷನ್ ಮಾಡೋಣ ಯಾವ ಟೀಮ್ ಆಗುತ್ತೆ ಅಂತ. ನೋಡಿ, ಎರಡು ಟೀಮ್ಸ್ ಲಾಸ್ಟ್ ಮ್ಯಾಚ್ ವಿನ್ ಆಗಿದೆ, ಒಂಥರ ಸಾಕಷ್ಟು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರಲ್ವಾ. ನಂಗೆ ಅನಿಸ್ದಂಗೆ ನೋಡಿ, ಎರಡು ಟೀಮ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಎರಡು ಟೀಮ್ಸ್ ಒಂಥರ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ಬೌಲಿಂಗ್ ಅಂತ ಬಂದಾಗ ಮುಂಬೈಗಿಂತೂ ಬೆಟರ್ ಆಗಿ ಇರೋದು ಯಾವ್ದಂದ್ರೆ KKR ಕಡೆ ಸಖತ್ ಬೌಲಿಂಗ್ ಮಾಡ್ತಾ ಇದ್ದಾರೆ. ಆದ್ರಿಂದ ಅವ್ರು ಕೆಲವು ಮ್ಯಾಚಸ್ ನ ವಿನ್ ಆಗಿರೋದು ಬೌಲಿಂಗ್ ಇಂದಾನೆ ಮ್ಯಾಚಸ್ ವಿನ್ ಆಗಿದ್ದಾರೆ. ಬಟ್ ಈ ಕಡೆ ಮುಂಬೈ ಕಡೆ ಬೌಲಿಂಗ್ ಇಂದ ಮ್ಯಾಚಸ್ ವಿನ್ ಆಗಿದ್ದಾರೆ ಅಂತ ಹೇಳಕ್ ಆಗ್ತಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರ ಕಡೆ ಬ್ಯಾಟಿಂಗ್ ಕಡೆಯಿಂದ ಮ್ಯಾಚಸ್ ನ ವಿನ್ ಆಗ್ತಾ ಇರೋದು ಮುಂಬೈ ಕಡೆ. ಆದ್ರಿಂದ ನೋಡಿ, ಸ್ವಲ್ಪ ವೀಕ್ನೆಸ್ ಅನ್ನೋದು ಮುಂಬೈ ಕಡೆ ಇದೆ ಬೌಲಿಂಗ್ ಅಲ್ಲಿ. ನಂಗೆ ಅನ್ಸ್ತಾಗೆ ಎರಡು ಕಂಪೇರ್ ಮಾಡಿ ನೋಡಿದಾದ್ಮೇಲೆ ನಂಗೆ ಅನ್ಸ್ತಾಗೆ ಇವತ್ತು KKR ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಪ್ಲೇ ಆಫ್ ರೇಸ್ ಅಲ್ಲಿ ಏನಾದ್ರು KKR ಉಳ್ಕೋಬೇಕಾದ್ರೆ ಮ್ಯಾಚ್ ವಿನ್ ಆಗ್ಲೇಬೇಕು. ಇದು ಈ ಮ್ಯಾಚ್ ಅಲ್ಲ, ನೆಕ್ಸ್ಟ್ ಮ್ಯಾಚ್ ವಿನ್ ಆಗ್ಲೇಬೇಕು. ಎರಡು ವಿನ್ ಆದ್ರೆ ಅವ್ರಿಗೊಂದು ಚಾನ್ಸ್. ಇವತ್ತೇನಾದ್ರೂ ಮ್ಯಾಚ್ ಹತ್ರ ಅವ್ರು ಆಪ್ಷನ್ ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಡ್ತಾರೆ. ಅದರಿಂದ KKR ಒಂಥರ ಮಸ್ಟ್ ವಿನ್ ಗೇಮ್ ಅಂತ ಹೇಳ್ಬೋದು. ಮುಂಬೈಗೆ ಏನೋ ಅಷ್ಟೊಂದೇನೋ ಸೋಲು ಗೆಲುವು ಅನ್ನೋದೇನು ಇಂಪಾರ್ಟೆಂಟ್ ಆಗಲ್ಲ, ಸುಮ್ಮನೆ ಆಡ್ತಾರೆ ಅಷ್ಟೇ. ಇದು KKR ಮಾತ್ರ ಮಸ್ಟ್ ವಿನ್ ಗೇಮ್. ನೋಡೋಣ ಯಾರು ವಿನ್ ಆಗ್ತಾರಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿದೆ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಯಾರು ವಿನ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.